ಸೊ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂದ್ರೆ ಫೈನಲ್ ಅಟೆಂಪ್ಟ್ ಅಲ್ಲಿ ಆಪ್ಷನ್ ಇಟ್ಕೊಂಡು ಆಲ್ ಇಂಡಿಯಾ ರ್ಯಾಂಕ್ 82 ತಗೊಂಡಿದ್ದಾರೆ. ಸಾಗರ್ ಎ ಅಂತ. ಸೊ PSI ಇಂದ ಮೋಸ್ಟ್ ಪ್ರಾಬಬಲಿ IPS ಆಗೋ ಚಾನ್ಸ್ ಇದೆ ಅವ್ರಿಗೆ. ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ವಿತ್ ಇನ್ ಮಂತ್ ಆಫ್ ಸ್ಪ್ಯಾನ್ಸ್ ಅಲ್ಲಿ. ಬಸವರಾಜ್ ಜವಳಿ, ಸೊ ಇವರು ಆಲ್ ಇಂಡಿಯಾ ರ್ಯಾಂಕ್, ಇವ್ರದ್ದು ಕೂಡ 3ನೇ ಇಂಟರ್ವ್ಯೂ ಆಗಿತ್ತು. ಜೊತೆಗೆ ಇವರು ಆಪ್ಷನಲ್ ಕನ್ನಡ ಲಿಟರೇಚರ್ ಆಗಿತ್ತು ನಮ್ಮ ಲಾ ಎಕ್ಸಲೆನ್ಸ್ ಅಲ್ಲಿ. ಕಂಗ್ರಾಚುಲೇಟ್ ಹಿಮ್ ಆನ್ ಬಿಹಾಫ್ ಆಫ್ ಲಾ ಎಕ್ಸಲೆನ್ಸ್ ಫ್ಯಾಮಿಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು. ಇವಾಗ ತಾನೇ UPSCಯ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ IAS IPS ಪರೀಕ್ಷೆಯಲ್ಲಿ. ಸೊ ಟೋಟಲ್ 958 ವಿದ್ಯಾರ್ಥಿಗಳು ಈ ಒಂದು ಫೈನಲ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಅದರಲ್ಲಿ ಜನರಲ್ 317 ಮೆಂಬರ್ಸು, EWS 104, OBC 306, ಅದಾದಮೇಲೆ SC 158 ಮತ್ತು ST 73. ಟೋಟಲ್ 958 ವಿದ್ಯಾರ್ಥಿಗಳು ಈ ಒಂದು ಫೈನಲ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಮತ್ತೆ ಹೈದರಾಬಾದ್ ಗ್ರೂಪ್ 2 ಸೇರ್ಕೊಂಡು ಆಲ್ಮೋಸ್ಟ್ 70+ ರ್ಯಾಂಕ್ಸ್ ಬಂದಿದೆ. ಅದರಲ್ಲಿ ಟಾಪರ್ ಯಾರಪ್ಪ ಅಂತಂದ್ರೆ ನಮ್ಮ 23 ರ್ಯಾಂಕ್ ಅಲ್ಲಿ ಬಂದಿರುವಂತ ಜೀನುಶ್ರೀ ಜಸ್ವನಾಥ್ ಚಂದ್ರ ಅಂತ. ಸೊ ಇವರು ಹೈದರಾಬಾದ್ ಇನ್ಸ್ಟಿಟ್ಯೂಟ್ ಇಂದ ಬಂದಿರುವಂತ ರ್ಯಾಂಕರ್ ಅವರು ಜೀನುಶ್ರೀ ಜಸ್ವನಾಥ್ ಚಂದ್ರ ಅಂತ. ನಮ್ಮ ಕರ್ನಾಟಕದ ಟಾಪರ್ ಕಿರಣ್ ಕಾಮ್ಟೆ ಅಂತ 53ನೇ ರ್ಯಾಂಕ್. ಅವರು ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರಲ್ಲಿ ಇಂಟರ್ವ್ಯೂ ಗೈಡೆನ್ಸ್ ನ ಪಡ್ಕೊಂಡಿದ್ದಾಗಿರ್ತಾರೆ. ಓಕೆ, ಸೊ ಇವರೇ ಕಿರಣ್ ಕಾಮ್ಟೆ ಅಂತ. ಸೊ ಇವರು ಕರ್ನಾಟಕ ಟಾಪರ್ 53ನೇ ರ್ಯಾಂಕ್ ಬಂದಿದೆ. ಇದಾದ್ಮೇಲೆ ತುಂಬಾ ರ್ಯಾಂಕ್ಸ್ ಬಂದಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಲಾ ಎಕ್ಸಲೆನ್ಸ್ ಅವರ PCM ಫೌಂಡೇಶನ್ ಕೋರ್ಸ್ ತಗೊಂಡಿರುವಂತ ಧನಂಜಯ R. ಸೊ ಇವರ 3rd ಇಂಟರ್ವ್ಯೂ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೆ. ಕನ್ನಡ ಲಿಟರೇಚರ್ ಆಪ್ಷನಲ್ ಆಗಿತ್ತು. ಸೊ ಈ ಸರಿ ಕ್ಲಿಯರ್ ಮಾಡಿದರೆ. ಸೊ ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್. ಸೊ ಇವರು ಧನಂಜಯ ಅವರು ಕಂಪ್ಲೀಟ್ ಕೋಚಿಂಗ್ ಏನಿದೆ ಅದು ಲಾ ಎಕ್ಸಲೆನ್ಸ್ IAS ಅಲ್ಲೇ ತಗೊಂಡಿರೋದು. ಬಸವರಾಜ್ ಜವಳಿ, ಸೊ ಇವರು ಆಲ್ ಇಂಡಿಯಾ ರ್ಯಾಂಕ್ 664. ಸೊ ಇವರು ನಮ್ಮ IGP ಸ್ಟೂಡೆಂಟ್. ಇವ್ರದ್ದು ಕೂಡ 3ನೇ ಇಂಟರ್ವ್ಯೂ ಆಗಿತ್ತು, ಆಂಥ್ರೋಪಾಲಜಿ ಆಪ್ಷನಲ್. ಸೊ ಈ ವರ್ಷ ಅವರು ಫೈನಲಿ ಇಂಟರ್ವ್ಯೂ ಲೂಪಿಂದ ಹೊರಗಡೆ ಹೋಗಿದ್ದಾರೆ. ವೆರಿ ಹ್ಯಾಪಿ ಆಗಿದ್ರು. ಅದಾದ್ಮೇಲೆ ಬಸವರಾಜ್ ಜವಳಿ ಪಾಟೀಲ್ ಅಂತ, ಇವರು ಕೂಡ ಫಸ್ಟ್ UPSC ಇಂಟರ್ವ್ಯೂ, CSC ಇಂಟರ್ವ್ಯೂ, ಬಟ್ ಇದಕ್ಕಿಂತ ಮುಂಚೆ IFS ಇಂಟರ್ವ್ಯೂ ಕೊಟ್ಟಿದ್ರು. ಇವ್ರದ್ದು ಕೂಡ ಆಪ್ಷನಲ್ ಆಂಥ್ರೋಪಾಲಜಿ ಆಗಿತ್ತು. 739 ರ್ಯಾಂಕ್ ಬಂದಿದ್ದಾರೆ. ನೆಕ್ಸ್ಟ್ ಸಂದೀಪ್ ಬಡ, ಇವರ ಸ್ಟೋರಿ ಹೇಳ್ಬೇಕಂದ್ರೆ ಫೈನಲ್ ಅಟೆಂಪ್ಟ್ ಇತ್ತು ಈ ವರ್ಷ ಅವ್ರದ್ದು. ಸಿಕ್ಸ್ತ್ ಅಟೆಂಪ್ಟ್ ಇತ್ತು ಈ ವರ್ಷ ಅವ್ರದ್ದು. 6th ಅಟೆಂಪ್ಟ್ ಅಲ್ಲಿ ಮೊದಲ ಬಾರಿಗೆ ಇಂಟರ್ವ್ಯೂ ಹೋಗಿದ್ರು. ಫಸ್ಟ್ ಇಂಟರ್ವ್ಯೂ ಆಂಥ್ರೋಪಾಲಜಿ ಆಪ್ಷನಲ್ಸ್. ಸೊ ಈ ವರ್ಷ ನೋಡಿ, ಸೊ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂದ್ರೆ ಫೈನಲ್ ಅಟೆಂಪ್ಟ್ ಅಲ್ಲಿ ಆಪ್ಷನ್ ಇಟ್ಕೊಂಡು ಆಲ್ ಇಂಡಿಯಾ ರ್ಯಾಂಕ್ 82 ತಗೊಂಡಿದ್ದಾರೆ. ಸೊ OBC ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬಲಿ ಹಿ ವಿಲ್ ಗೆಟ್ IAS ಸಿಗಬಹುದು. ಜೊತೆಗೆ ಇನ್ಸೈಡರ್ ಇತ್ತಂದ್ರೆ ಕರ್ನಾಟಕನೇ ಸಿಗಬಹುದು ಅವರಿಗೆ. ಸೊ ವೆರಿ ಹ್ಯಾಪಿ ಟು ಅನೌನ್ಸ್ ದಟ್ ಹಿ ಹ್ಯಾಸ್ ಕ್ಲಿಯರ್ಡ್ UPSC ಎಕ್ಸಾಮ್ ಅಂಡ್ ನಮ್ಮ ಲಾ ಎಕ್ಸಲೆನ್ಸ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿದ್ವಿ ನಾವು. ಸೊ ಇವರು ನಮಿತಾ ಸೋನಿ, ಒರಿಜಿನಲಿ ರಾಜಸ್ಥಾನ್ ಅವರು, ಬಟ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋ ನಮ್ಮ ಬೆಂಗಳೂರಲ್ಲಿ ತಗೊಂಡಿದ್ರು. ಸೊ ಅವರು ಕೂಡ ಸೆಕೆಂಡ್ ಇಂಟರ್ವ್ಯೂ, ಬಟ್ ಈ ವರ್ಷ 547 ರ್ಯಾಂಕ್ ಬಂದಿದ್ದಾರೆ. ಸೊ ಬೇಸಿಕಲಿ IIT ಖರಗ್ಪುರ್ ಇಂದ ಏರೋನಾಟಿಕಲ್ಸ್ ಇಂಜಿನಿಯರಿಂಗ್ ಮಾಡಿದ್ರು ಅವರು. ನೆಕ್ಸ್ಟ್ ಲಾವಣ್ಯ SP ಅಂತ. ಸೊ ಶಿ ಹ್ಯಾಸ್ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 891. ಸೊ ಇವರು ಆಲ್ರೆಡಿ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ಇದ್ದವರು. ಸೊ ಮತ್ತೆ ಸಿವಿಲ್ ಸರ್ವಿಸ್ ಅಟೆಂಪ್ಟನ್ನು ಕೊಟ್ಟು ಈ ಸಾರಿ 891ನೇ ರ್ಯಾಂಕನ್ನು ಪಡೆದಿದ್ದಾರೆ. ಸೊ ಇವರು ಕೂಡ ನಮ್ಮ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮಲ್ಲಿ ಇದ್ದವರು. ಸಾಗರ್ ಎ ಅಂತ. ಸೊ ನಮ್ಮ ಕರ್ನಾಟಕದವರು 4th ಅಟೆಂಪ್ಟ್ ಅಲ್ಲಿ ಮೊದಲ ಬಾರಿಗೆ ಇಂಟರ್ವ್ಯೂ ಕೊಟ್ಟಿದ್ರು. ಇವರು ಆಲ್ರೆಡಿ ಕರ್ನಾಟಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. PSI ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಟ್ರೈನಿಂಗ್ ಅಲ್ಲಿ ಹೋಗ್ತಿದ್ದಾರೆ. ಆಕ್ಚುಲಿ ಟ್ರೈನಿಂಗ್ ಅಲ್ಲಿ ಇದ್ದವರು ಇಂಟರ್ವ್ಯೂ ಕೊಟ್ಟು ಸೊ 641 ರ್ಯಾಂಕ್ ತಗೊಂಡಿದ್ದಾರೆ. ಸೊ PSI ಇಂದ ಮೋಸ್ಟ್ ಪ್ರಾಬಬಲಿ IPS ಆಗೋ ಚಾನ್ಸ್ ಇದೆ ಅವ್ರಿಗೆ. ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ವಿತ್ ಇನ್ ಮಂತ್ ಆಫ್ ಸ್ಪ್ಯಾನ್ಸ್ ಅಲ್ಲಿ PSI ಟ್ರೈನಿಂಗ್ ಅಲ್ಲಿ ಇದ್ದವರು ಇವಾಗ IPS ಆಗೋ ಚಾನ್ಸ್ ಇದೆ. ಸೊ ಸಾಗರ್ ಎ ಅವರಿಗೆ ನಮ್ಮ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಪ್ರವೀಣ್ HT. ಸೊ ಪ್ರವೀಣ್ HT ಅವರು ಕೂಡ ಲಾ ಎಕ್ಸಲೆನ್ಸ್ ಬೆಂಗಳೂರಲ್ಲಿ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಇರ್ತಾರೆ ಅವರು. ಸೊ ಇವ್ರಿಗೂ ಕೂಡ ಈ ಸಾರಿ ಆಲ್ ಇಂಡಿಯಾ ರ್ಯಾಂಕ್ 720 ಸಿಕ್ಕಿದೆ. ಸೊ ವಿ ಕಂಗ್ರಾಚುಲೇಟ್ ಹಿಮ್ ಆನ್ ಬಿಹಾಫ್ ಆಫ್ ಲಾ ಎಕ್ಸಲೆನ್ಸ್ ಫ್ಯಾಮಿಲಿ. ಇವ್ರದ್ದು ಕೂಡ 3ನೇ ಇಂಟರ್ವ್ಯೂ ಆಗಿತ್ತು. ಜೊತೆಗೆ ಇವರು ಆಪ್ಷನಲ್ ಕನ್ನಡ ಲಿಟರೇಚರ್ ಆಗಿತ್ತು. ನಮ್ಮ ಲಾ ಎಕ್ಸಲೆನ್ಸ್ ಅಲ್ಲಿ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಜೊತೆಗೆ ನಮ್ಮ ಲೈಬ್ರರಿ ಸ್ಟೂಡೆಂಟ್ ಕೂಡ ಇವರಾಗಿದ್ರು. ಸೊ ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. ಸೊ ನೆಕ್ಸ್ಟ್ ನಿವೇದಿತಾ ಅಂತ. ಸೊ ನಿವೇದಿತಾ, ಶಿ ಹ್ಯಾಸ್ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 469. ಸೊ ಶಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಂಡ್ ಶಿ ಹ್ಯಾಸ್ ಕ್ಲಿಯರ್ಡ್ ಅಂಡ್ ವಿ ಕಂಗ್ರಾಚುಲೇಟ್ ಹರ್. ಸೊ ಇವರು ಡಾಕ್ಟರ್ ಪ್ರೊಫೆಷನಲಿ ಅಂಡ್ ಅವರ ಆಪ್ಷನಲ್ ಮೆಡಿಕಲ್ ಸೈನ್ಸ್ ಆಗಿತ್ತು. ಸೊ ಸೆಕೆಂಡ್ ಇಂಟರ್ವ್ಯೂ ಅಲ್ಲಿ 469 ರ್ಯಾಂಕ್ ತಗೊಂಡಿದ್ದಾರೆ. ನೆಕ್ಸ್ಟ್ ಮಧು. ಸೊ ಮಧು ಇವರು ಲಾಸ್ಟ್ ಟೈಮ್ ಕೂಡ ರ್ಯಾಂಕ್ ಬಂದಿತ್ತು. ಸೊ ಈ ಸಾರಿ ಕೂಡ ರ್ಯಾಂಕ್ ಬಂದಿದೆ. ಸೊ ಇವರ ರ್ಯಾಂಕ್ 436 ಇದೆ. ಸೊ ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ಪ್ರೀವಿಯಸ್ಲಿ ಆಲ್ರೆಡಿ ವಾಸ್ ಸರ್ವಿಂಗ್ ಆಸ್ IRS ಆಗಿದ್ರು. ಈ ವರ್ಷ ರ್ಯಾಂಕ್ ಇಂಪ್ರೂವ್ಮೆಂಟ್ಗೋಸ್ಕರ 436 ರ್ಯಾಂಕ್ ಬಂದಿದೆ. ಮೋಸ್ಟ್ ಪ್ರಾಬಬಲಿ ಫ್ರಮ್ IRS ಇಂದ IPS ಸಿಗುವಂತ ಚಾನ್ಸಸ್ ಇದೆ ಅವರಿಗೆ. ಯಶವಂತ್ ಕುಮಾರ್ ಇವರು ನನ್ನ ಜೊತೆಗೆ 2023ರಲ್ಲಿ ಕೂಡ ಇಂಟರ್ವ್ಯೂ ಕೊಟ್ಟಿದ್ರು. ಸೊ ಈ ಸಾರಿನೂ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಸೊ ಆಲ್ ಇಂಡಿಯಾ ರ್ಯಾಂಕ್ 409 ಬಂದಿದೆ ಯಶವಂತ್ ಕುಮಾರ್ಗೆ. ಸೊ ವಿ ಕಂಗ್ರಾಚುಲೇಟ್ ಯಶವಂತ್ ಕುಮಾರ್ ಫಾರ್ ಹಿಸ್ ಸಕ್ಸಸ್.
ನೆಕ್ಸ್ಟ್ ಪಾಂಡುರಂಗ್ ಕಂಬಳಿ ಅಂತ, ಸೊ ಇವರು ಆಲ್ರೆಡಿ ಮುಂಚೆ IFOS ಆಗಿದ್ದು ಅಂದ್ರೆ ಫಾರೆಸ್ಟ್ ಸರ್ವಿಸ್ ನ ಕ್ಲಿಯರ್ ಮಾಡಿದ್ರು. 2024ರಲ್ಲಿ IPS ಆಗಿ ಇವರು ಸರ್ವ್ ಮಾಡ್ತಾ ಇದ್ದಾರೆ, ಹೈದರಾಬಾದ್ ಅಲ್ಲಿ ಟ್ರೈನಿಂಗ್ ತಗೋತಿದ್ದಾರೆ. ಬಟ್ ಈ ವರ್ಷ 660 ರ್ಯಾಂಕ್ ಬಂದಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ವಿಲ್ ಅಗೇನ್ ಗೆಟ್ IPS. ಸೊ ಅಗೇನ್ ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ವಿ ಲೈಕ್ ಟು ಕಂಗ್ರಾಚುಲೇಟ್ ಹಿಮ್ ಆನ್ ಹಿಸ್ ಸಕ್ಸಸ್. ನೆಕ್ಸ್ಟ್ ಮನೋಜ್ JS ಇವರು ನಮ್ಮ ಬೆಂಗಳೂರಲ್ಲಿ ಇದ್ದವರು, ಇವರು ಕೂಡ ಥರ್ಡ್ ಇಂಟರ್ವ್ಯೂ ಇವ್ರದ್ದು. ಸೊ ಇವರು ಈ ವರ್ಷ 389 ರ್ಯಾಂಕ್ ಬಂದಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಹಿ ವಿಲ್ ಗೆಟ್ IAS ಆರ್ IPS ಓನ್ಲಿ. ಸೊ ನಮ್ಮ ಲಾ ಎಕ್ಸಲೆನ್ಸ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ಇವರು ಆಕ್ಟಿವ್ ಮೆಂಬರ್ ಆಗಿದ್ರು, ಅವ್ರಿಗೂ ಕೂಡ ಕಂಗ್ರಾಚುಲೇಷನ್ ಹೇಳ್ತೀವಿ ನಾವು. ಸೊ ನೆಕ್ಸ್ಟ್ ತೌಸಿಫುಲ್ಲಾ ಖಾನ್ ಇವ್ರಿಗೂ ಕೂಡ ಆಲ್ ಇಂಡಿಯಾ ರ್ಯಾಂಕ್ 741 ರ್ಯಾಂಕ್ ಬಂದಿದೆ. ಸೊ ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಆ್ಯಂಡ್ ವಿ ಕಂಗ್ರ್ಯಾಚುಲೇಟ್ ಹಿಮ್ ಫಾರ್ ಹಿಸ್ ಸಕ್ಸಸ್. ನಮ್ಮ ಲಾ ಎಕ್ಸಲೆನ್ಸ್ನ ಟಾಪರ್ ಅಂತ ಹೇಳಿದ್ರೆ ವಿತಿನ್ 100 ರ್ಯಾಂಕಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 23 ಬಂದಿದೆ, ಜೀನು ಜಸ್ವಂತ್ ಚಂದ್ರ ಅಂತೇಳಿ. ಸೊ ವಿ ಕಂಗ್ರ್ಯಾಚುಲೇಟ್ ಹಿಮ್. ಸೊ ಹಿ ವಾಸ್ ಪಾರ್ಟ್ ಆಫ್ ಅವರ್ ಲಾ ಎಕ್ಸಲೆನ್ಸ್ ಅಕಾಡೆಮಿ. ಸೊ ಇದೇ ಥರ ವಿ ಹ್ಯಾವ್ 70+ ರ್ಯಾಂಕ್ ಈ ಸರಿ, ಮೋರ್ ದೆನ್ 70 ರ್ಯಾಂಕ್ಸ್ ಆಲ್ ಓವರ್ ಇಂಡಿಯಾ ಲಾ ಎಕ್ಸಲೆನ್ಸ್ IAS ಅಕಾಡೆಮಿಗೆ ಬಂದಿದೆ. ಸೊ ಚಂದ್ರು ಅಂತ, ಸೊ ಚಂದ್ರಶೇಖರ್, ಸೊ ಹಿ ವಾಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ಆಲ್ ಆಫ್ ದೀಸ್ ಪೀಪಲ್ ಹ್ಯಾವ್ cleared this exam. So on behalf of La Excellence family, we congratulate them for their success. ಸೊ ಇಲ್ಲಿ ನೋಡಬಹುದು ನೀವು, ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಕರ್ನಾಟಕ ಟಾಪರ್ ಕಿರಣ್ ಕಾಮ್ಟೆ ಅವರ ಮಾಕ್ ಇಂಟರ್ವ್ಯೂ ಅಪ್ಲೋಡ್ ಮಾಡಿದೀವಿ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಚೆಕ್ ಇಂಟು ಯೂಟ್ಯೂಬ್. ಸೊ ಯೂಟ್ಯೂಬ್ ಅಲ್ಲಿ ನಮ್ಮ ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಕಿರಣ್ ಕಾಮ್ಟೆ ಮಾಕ್ ಇಂಟರ್ವ್ಯೂ ಅಂತ ಸರ್ಚ್ ಮಾಡಿದ್ರೆ ಇವರ ಮಾಕ್ ಇಂಟರ್ವ್ಯೂ ಸಿಗುತ್ತೆ. ಸೊ ಇ ವಾಸ್ ಅ ವೆರಿ ಬ್ರೈಟ್ ಕ್ಯಾಂಡಿಡೇಟ್ ಅಂಡ್ ಆಲ್ರೆಡಿ ವಾಸ್ ಪಾರ್ಟ್ ಆಫ್ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ರು ಕೂಡ. ಬಟ್ ಈ ವರ್ಷ ಅವರು 53 ರ್ಯಾಂಕ್ ಬಂದಿದ್ರೆ ಮೋಸ್ಟ್ ಪ್ರಾಬಬ್ಲಿ IAS ಸಿಗುತ್ತೆ ಅವ್ರಿಗೆ. ನೆಕ್ಸ್ಟ್ ಇದೇ ರೀತಿ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲ ರೀತಿಯಂತ ಮಾಕ್ ಇಂಟರ್ವ್ಯೂ ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದೇ ತರ ನಮ್ಮ ನ್ಯೂ ಬ್ಯಾಚ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದರ ಜೊತೆಗೆ ನಾವೇನೊಂದು ಏನು ಅನೌನ್ಸ್ ಮಾಡ್ತೀವಿ ಅಂದ್ರೆ ರಕ್ಷಾ ಪ್ರೋಗ್ರಾಮ್ ಮಾಡಿದ್ವಿ. ಆ ರಕ್ಷಾ ಪ್ರೋಗ್ರಾಮ್ ಅಲ್ಲಿ ಡಿಫೆನ್ಸ್ ಆಗಲಿ, ಫಾರ್ಮರ್ಸ್ ಆಗಲಿ, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ, BMTC ಮತ್ತು KSRTC ಮಕ್ಕಳಾಗಲಿ ಅವರಿಗೆಲ್ಲ 50% ರಿಯಾಯಿತಿನ ಕೊಡ್ತಾ ಇದ್ವಿ. ಸೊ ನೀವು ಯಾರಾದರೂ ಈ ರೀತಿಯಂತ ಪರಿವಾರಕ್ಕೆ ಬಿಲಾಂಗ್ ಆಗಿದ್ರೆ ನೀವು ಬಂದು ನಮ್ಮಲ್ಲಿ ಈ ರಿಯಾಯಿತಿನ ಪಡ್ಕೊಂಡು UPSC ಫೌಂಡೇಶನ್ ಕೋರ್ಸ್ಗೆ ಜಾಯ್ನ್ ಆಗಬಹುದು. ಸೊ ನಮ್ಮ PCM ಕೋರ್ಸ್ ಈ ಬರೋ ಮಾರ್ಚ್ 15ರಿಂದ ಶುರು ಆಗ್ತಾ ಇದೆ. ಸೊ ಅದಕ್ಕೆ ಜಾಯ್ನ್ ಆಗಿ, ಸೊ ಅಲ್ಲಿ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಕಂಪ್ಲೀಟ್ಲಿ ನಿಮಗೆ ಕ್ಲಾಸಸ್ಸು ವಿತ್ ಮೆಟೀರಿಯಲ್ ಸಪೋರ್ಟ್, ಮೆಂಟರ್ಶಿಪ್ ಆ್ಯಂಡ್ ಟೆಸ್ಟ್ ಎಲ್ಲ ಸಪೋರ್ಟ್ ಸಿಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಯು ವಿಲ್ ಗೆಟ್ ಫ್ರೀ IGP ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ವೇರ್ ವಿ ವಿಲ್ ಎಂಡ್ ಟು ಎಂಡ್ ಗೈಡ್ ಯು ಫಾರ್ ದ ಇಂಟರ್ವ್ಯೂ. ಅದೇ ತರ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ರೀಸೆಂಟ್ ಆಗಿ ಮೇನ್ಸ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇದೇ ರೀತಿ UPSC ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಮಾಡಿದ್ವಲ್ಲ, ಅದೇ ಮಾಡಲ್ ಅಲ್ಲಿ KPSC ಗೈಡೆನ್ಸ್ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಬೇಕಾದವರು ರಿಜಿಸ್ಟ್ರೇಷನ್ ಲಿಂಕ್ ನ ಕೊಟ್ಟಿರ್ತೀವಿ ವಿಡಿಯೋದಲ್ಲಿ. ಯು ಕ್ಯಾನ್ ರಿಜಿಸ್ಟರ್ ಅಂಡ್ ಬಿ ಪಾರ್ಟ್ ಆಫ್ ಅವರ್ ಲಾ ಎಕ್ಸಲೆನ್ಸ್ KS ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಓಕೆ, ಥ್ಯಾಂಕ್ ಯು ಆಲ್. ಇದನ್ನ ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಥ್ಯಾಂಕ್ ಯು.